ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, KBC ಕಲಿಯೋಣ ಬನ್ನಿ ಕಂಪ್ಯೂಟರ್ ಈ ಸೀರೀಸ್ನ 48th ಟ್ಯುಟೋರಿಯಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ನಾನು ಕಾವ್ಯ ಭಟ್. ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ಕಳೆದ ಕೆಲವು ಟ್ಯುಟೋರಿಯಲ್ಗಳಿಂದ ನಾವು ನೋಟ್ ಪ್ಯಾಡ್ ಹಾಗೆ ಅದರಲ್ಲಿ ಟೈಪಿಂಗ್, ಟೆಕ್ಸ್ಟ್ ನ್ಯಾವಿಗೇಷನ್, ಸಿಲೆಕ್ಷನ್, ಎಡಿಟಿಂಗ್ ಇದ್ರ ಬಗ್ಗೆ ಎಲ್ಲ ಕಲಿತಾ ಹೋಗ್ತಾ ಇದ್ದೀವಿ. ಅದರ ಮುಂದುವರೆದ ಭಾಗವಾಗಿ ಇವತ್ತು ನಾವೊಂದು ನೋಟ್ ಪ್ಯಾಡ್ ಫೈಲಲ್ಲಿ ನಮಗೆ ಬೇಕಾಗಿರುವಂತಹ ಟೆಕ್ಸ್ಟ್ ನ ಬರೆದು ಎಡಿಟ್ ಮಾಡಿ ಎಲ್ಲ ರೆಡಿ ಮಾಡಿ ಇಟ್ಕೊಂಡ್ವಿ ಅಂತ ಆದ್ಮೇಲೆ ಅದನ್ನ ಸೇವ್ ಮಾಡೋದನ್ನ ಕೂಡ ನಾವು ಕಲಿಬೇಕಾಗುತ್ತೆ. ಸೇವ್ ಅಂದ್ರೆ ಏನು, ಆ ಹೆಸರೇ ಹೇಳೋ ಹಾಗೆ ಅದನ್ನ ಸಂರಕ್ಷಿಸಿ ಇಡುವಂಥದ್ದು. ಅಂದ್ರೆ ಮತ್ತೆ ನಮ್ಗೆ ಅದನ್ನ ಓದ್ಬೇಕು ಅಥವಾ ನಮ್ಗೆ ಅದನ್ನ ಯಾರಿಗಾದ್ರೂ ಕಳಿಸ್ಬೇಕು ಅಂದ್ರೆ ನಾವು ಅದನ್ನ ಸೇವ್ ಮಾಡಿ ಇಟ್ಕೊಂಡಿದ್ರೆ ನಮ್ಗೆ ಯಾವತ್ತಿಗೂ ಅದು ಪರ್ಮನೆಂಟ್ ಆಗಿ ಉಳ್ಕೊಳ್ಳುತ್ತೆ. ಹಾಗಾದ್ರೆ ಇವತ್ತಿನ ಟ್ಯುಟೋರಿಯಲ್ ನಲ್ಲಿ ನೋಟ್ ಪ್ಯಾಡ್ ನಲ್ಲಿರುವಂತಹ ಸೇವ್ ಆಪ್ಷನ್ ಅಂದ್ರೆ ನಾವು ಟೈಪ್ ಮಾಡಿರುವಂತಹ ಒಂದು ಫೈಲ್ ನ ಅಥವಾ ನಾವು ರೆಡಿ ಮಾಡಿರುವಂತಹ ಒಂದು ಕಂಟೆಂಟ್ ನ ಸಂರಕ್ಷಿಸಿ ಇಡೋದು ಹೇಗೆ ಅನ್ನೋದನ್ನ ತಿಳ್ಕೊಳ್ಳೋಣ. ಹಾಗಾದ್ರೆ ತಡ ಮಾಡದೆ ಇವತ್ತಿನ ಟ್ಯುಟೋರಿಯಲ್ ನ ಶುರು ಮಾಡೋಣ ಅಲ್ವಾ? ನನ್ನ ಫೋಕಸ್ ಈಗ ಆಲ್ರೆಡಿ ಒಂದು ನೋಟ್ ಪ್ಯಾಡ್ ಫೈಲ್ ಅಲ್ಲಿ ಇದೆ, ನೋಡೋಣ. ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂತ ಹೇಳ್ತಿದೆ, ಅಂದ್ರೆ ಇದು ಸೇವ್ ಆಗಿಲ್ಲ ಅಂತ ಇದರ ಅರ್ಥ. ಹಾಗೆ ಈ ಫೈಲ್ ಅಲ್ಲಿ ಏನು ಕಂಟೆಂಟ್ ಕೂಡ ಇಲ್ಲ. ನೋಡಿ, ನಾನಿಲ್ಲಿ ಇನ್ಸರ್ಟ್ ಡೌನ್ ಏರೋ ಕೊಡ್ತಾ ಇದ್ದೀನಿ, ಏನು ಓದ್ತಿಲ್ಲ. ಇಲ್ಲಿ ನಾವೇನಾದ್ರೂ ಟೈಪ್ ಮಾಡಬಹುದು ಅಥವಾ ನನ್ನ ಕ್ಲಿಪ್ ಬೋರ್ಡ್ ನಲ್ಲಿ ಆಲ್ರೆಡಿ ಒಂದು ಕಂಟೆಂಟ್ ಇದೆ, ಅಂದ್ರೆ ನಾನು ಒಂದು ಕಡೆ ಕಾಪಿ ಮಾಡ್ಕೊಂಡಿರುವಂತಹ ಒಂದು ಕಂಟೆಂಟ್ ಇದೆ. ಹಾಗಾಗಿ ನಾನಿಲ್ಲಿ ಟೈಪ್ ಮಾಡೋದ್ರ ಬದಲು ಡೈರೆಕ್ಟ್ ಆಗಿ ಪೇಸ್ಟ್ ಮಾಡ್ತಾ ಇದ್ದೀನಿ. ಇದನ್ನ ನಾವು ಲಾಸ್ಟ್ ಟ್ಯುಟೋರಿಯಲ್ ನಲ್ಲಿ ಕಲ್ತಿದ್ವಿ. ಪೇಸ್ಟ್ ಮಾಡಕ್ಕೆ ಇರುವಂತಹ ಕಮಾಂಡ್ Ctrl+V, pasted from clipboard ಅಂತ ಹೇಳಿದೆ. ಇಲ್ಲಿ ಒಂದ್ಸರ್ತಿ ಟಾಪ್ ಆಫ್ ದಿ ಫೈಲ್ ಹೋಗಿ ಇನ್ಸರ್ಟ್ ಡೌನ್ ಏರೋ ಮಾಡ್ಕೊಂಡು ಫುಲ್ ಕಂಟೆಂಟ್ ಒಂದ್ಸರ್ತಿ ಓದೋಣ. ಓಕೆ, ಟಾಪ್ ಆಫ್ ಫೈಲ್. ಇಲ್ಲಿ ನಾನು ಒಂದ್ಸರ್ತಿ ಇನ್ಸರ್ಟ್ ಡೌನ್ ಏರೋ ಕೊಡ್ತಾ ಇದ್ದೀನಿ. ಇಲ್ಲಿ ಈ ಒಂದು ಕೊಟೇಶನ್ ನ ಓದಿದೆ. ಈಗ ನಂಗೆ ಇದನ್ನ ಸೇವ್ ಮಾಡಿ ಇಟ್ಕೋಬೇಕು ಅಥವಾ ಈ ತರದ ಒಂದಷ್ಟು ಕೊಟೇಶನ್ಸ್ ನಾನು ಎಲ್ಲಿಂದನೋ ಕಲೆಕ್ಟ್ ಮಾಡ್ತೀನಿ, ನಂಗೆ ಒಂದು ಫೈಲ್ ಅಲ್ಲಿ ಅದನ್ನ ಸೇವ್ ಮಾಡಿ ಇಟ್ಕೊಳ್ಬೇಕು ಅಂತ ಅಂದ್ರೆ ಸೇವ್ ಮಾಡೋದು ಹೇಗೆ ಕಲ್ತ್ಕೊಳ್ಳೋಣ. ನೋಟ್ ಪ್ಯಾಡ್ ಅಲ್ಲಿ ಈ ಆಪ್ಷನ್ ಫೈಲ್ ಅನ್ನೋ ಒಂದು ಮೆನು ಅಲ್ಲಿ ಸಿಗುತ್ತೆ. ಫಸ್ಟ್ ಮೆನು ಆಕ್ಸೆಸ್ ಮಾಡಕ್ಕೆ ನಮ್ಗೆ ಇರುವಂತಹ ಒಂದು ಕೀ ಆಲ್ಟ್. ಈ ಕಂಪ್ಲೀಟ್ ಮೆನು ಯಾವ್ಯಾವ್ದಿದೆ, ಅದರೊಳಗಡೆ ಏನೇನ್ ಆಪ್ಷನ್ಸ್ ಇದೆ ಅನ್ನೋದನ್ನ ನಾವು ಮುಂದಿನ ಟ್ಯುಟೋರಿಯಲ್ ನಲ್ಲಿ ನೋಡೋಣ. ಆದ್ರೆ ಅದಕ್ಕೂ ಮುಂಚೆ ಇವತ್ತು ಮೇನ್ ಆಗಿ ಫೈಲ್ ಮೆನು ಅಲ್ಲಿ ಇರುವಂತಹ ಸೇವ್ ಆಪ್ಷನ್ ಇದ್ರ ಬಗ್ಗೆ ನಾವು ಕಲ್ತ್ಕೊಳ್ತೀವಿ. ಸೊ ನಾನು ಹೇಳ್ದ ಹಾಗೆ ಮೆನುನ ಆಕ್ಟಿವೇಟ್ ಮಾಡಕ್ಕೆ ಅಂದ್ರೆ ಮೆನುಗೆ ಹೋಗಕ್ಕೆ ಇರುವಂತಹ ಶಾರ್ಟ್ ಕಟ್ ಆಲ್ಟ್ ಕೀ ಅಷ್ಟೇ. ಆಲ್ಟ್ ಒಂದೇ. ನೋಡಿ, ಈಗ ನಾನು ಆಲ್ಟ್ ಕೀ ಪ್ರೆಸ್ ಮಾಡ್ತಿದ್ದೀನಿ. ನೋಡಿ, ಆಲ್ಟ್ ಪ್ರೆಸ್ ಮಾಡಿದ ತಕ್ಷಣ ಫೋಕಸ್ ಡಿಫಾಲ್ಟ್ ಆಗಿ ಫೈಲ್ ಮೆನು ಮೇಲೆನೆ ಇದೆ, ಫೈಲ್ ಅಂತ ಹೇಳ್ತು. ಹಾಗೆ 1 of 3 ಅಂತ ಹೇಳಿದೆ, ಅಂದ್ರೆ ಇಲ್ಲಿ 3 ಮೆನು ಇದೆ ಅಂತ ಇದರ ಅರ್ಥ. ಇಲ್ಲಿ ಡೌನ್ ಏರೋ ಮಾಡ್ತಾ ಬಂದ್ರೆ ನಮ್ಗೆ ಸೇವ್ ಆಸ್ ಈ ಎಲ್ಲ ಆಪ್ಷನ್ ಗಳು ಸಿಗುತ್ತೆ. ಅಂದ್ರೆ ಫೈಲ್ ಮೆನು ಒಳಗಡೆ ಹೋಗಕ್ಕೆ ಡೌನ್ ಏರೋ ಮಾಡ್ತಾ ಹೋಗ್ಬೋದು ನಾವು. ಹಾಗೆ ಈ ಫೈಲ್ ಮೆನುಗೆ ಇರುವಂತಹ ಇನ್ನೊಂದು ಶಾರ್ಟ್ ಕಟ್ ಕೂಡ ಹೇಳಿದೆ, ಅದು Alt+F ಅಂತ. ಈಗೇನಾಯ್ತು, ನಾವು ಆಲ್ಟ್ ಕೀ ಆಕ್ಟಿವೇಟ್ ಮಾಡಿದಾಗ ಬರೀ ಯಾವ್ಯಾವ ಮೆನು ಇದೆ ಅಂತ ಲಿಸ್ಟ್ ಬಂತು ಅಲ್ವಾ. ಅದ್ರ ಬದಲು ಡೈರೆಕ್ಟ್ ಆಗಿ Alt+F ಪ್ರೆಸ್ ಮಾಡಿದ್ರೆ ನಾವು ಫೈಲ್ ಮೆನು ಒಳಗಡೆನೆ ಹೋಗ್ಬೋದು. ಈಗ ನೋಡಿ, ಇಲ್ಲಿ ಡೌನ್ ಏರೋ ಮಾಡಿ ನೆಕ್ಸ್ಟ್ ಮೆನು ಅಲ್ಲಿ ಏನೇನಿದೆ ಅಂತ ನೋಡೋಣ. ನ್ಯೂ ಟ್ಯಾಬ್ ಅಂತ ಇದೆ. ಪ್ರತಿಯೊಂದಕ್ಕೂ ಆಪ್ಷನ್ ಹೇಳಿ ಅದರ ಶಾರ್ಟ್ ಕಟ್ ಹೇಳುತ್ತೆ. ಈಗ ನೋಡಿ, ಫೈಲ್ ಮೆನು ಅಲ್ಲಿ ಇರುವಂತಹ ಮೊದಲನೇ ಆಪ್ಷನ್ ನ್ಯೂ ಟ್ಯಾಬ್ ಅಂತ ನಿಮಗೆ ಗೊತ್ತಾಯ್ತು. ಈಗ ಎಸ್ಕೇಪ್ ಕೊಟ್ಟು ನಾನು ಇದರಿಂದ ಒಂದ್ಸರ್ತಿ ಹೊರಗಡೆ ಬರ್ತಿದ್ದೀನಿ. ಕಂಪ್ಲೀಟ್ ಆಗಿ ಮತ್ತೆ ಈಗ ಟೆಕ್ಸ್ಟ್ ಎಡಿಟಿಂಗ್ ಫೀಲ್ಡ್ ಗೆ ಬಂತು. ಈಗ ನೋಡಿ, ನಾನು ಡೈರೆಕ್ಟ್ ಆಗಿ Alt+F ಕೂಡ ಮಾಡಿ ತೋರಿಸ್ತೀನಿ ನಿಮ್ಗೆ. ನೋಡಿ, ಅಂದ್ರೆ ಡೈರೆಕ್ಟ್ ಆಗಿ ಫೈಲ್ ಮೆನು ಒಳಗಡೆನೆ ಹೋಗಿದೆ. ಇಲ್ಲಿರುವಂತಹ ಬೇರೆ ಬೇರೆ ಆಪ್ಷನ್ ನ ನಾವು ನೆಕ್ಸ್ಟ್ ಟ್ಯುಟೋರಿಯಲ್ ನಲ್ಲಿ ನೋಡೋಣ. ಇಲ್ಲಿ ಡೌನ್ ಏರೋ ಮಾಡ್ತಾ ಬಂದ್ರೆ ನಿಮ್ಗೆ ಸೇವ್ Ctrl+S ಅಂತ ಹೇಳಿದೆ, ಹಾಗೆ Alt+S ಅಂತಾನು ಹೇಳಿದೆ. 2 ಶಾರ್ಟ್ ಕಟ್ ಹೇಳಿದೆ ಅಂತ ಕನ್ಫ್ಯೂಸ್ ಆಗ್ಬೇಡಿ. ಇದೇನಕ್ಕೆ 2 ಶಾರ್ಟ್ ಕಟ್ ಹೇಳ್ತಿದೆ ಅಂದ್ರೆ
ಕಂಟ್ರೋಲ್ ಎಸ್ ಇರೋದು ಟೆಕ್ಸ್ಟ್ ಎಡಿಟಿಂಗ್ ಫೀಲ್ಡ್ ಇಂದಾನೆ ಡೈರೆಕ್ಟ್ ಆಗಿ ಕಂಟ್ರೋಲ್ ಎಸ್ ಕೊಟ್ರೆ ಸೇವ್ಗೆ ಬರುತ್ತೆ. ಅದೇ ನೀವು ಆಲ್ಟ್ ಎಸ್ ಯಾವಾಗ ಕೊಡ್ಬೇಕು ಅಂದ್ರೆ ಫೈಲ್ ಮೆನುಗೆ ಬಂದ ಮೇಲೆ ಆಲ್ಟ್ ಎಸ್ ಕೊಡ್ಬೇಕಾಗುತ್ತೆ. ನೋಡಿ ಇಲ್ಲಿ ಈಗ ಎಂಟರ್ ಕೊಟ್ರೆ ಸೇವ್ ಡೈಲಾಗ್ ಬಾಕ್ಸ್ ಓಪನ್ ಆಗುತ್ತೆ. ಅದನ್ನ ನಾನು ಆಮೇಲೆ ತೋರಿಸ್ತೀನಿ ನಿಮ್ಗೆ. ಈಗ ನೋಡಿ ಎಡಿಟಿಂಗ್ ಪೇಜ್ ಗೆ ಬಂದಿದೆ ಅಲ್ವಾ, ಇಲ್ಲಿ ಆಲ್ಟ್ ಎಸ್ ಕೊಟ್ರೆ ಸೇವ್ಗೆ ಹೋಗಲ್ಲ. ನೋಡಿ ಎಲ್ಲೋ ಬೇರೆ ಕಡೆ ಹೋಗಿದೆ, ಅದು ಆಪ್ ಥೀಮ್ ಕೊಲ್ಯಾಪ್ಸ್ಡ್ ಅಂತ ಹೇಳ್ತದೆ. ಇದು ಸೇವ್ ಡೈಲಾಗ್ ಬಾಕ್ಸ್ ಅಲ್ಲ. ಇಲ್ಲಿ ನಾವು ಇದನ್ನ ಕ್ಲೋಸ್ ಮಾಡಕ್ಕೆ ಶಿಫ್ಟ್ ಟ್ಯಾಬ್ ಕೊಟ್ಟು ಬ್ಯಾಕ್ ಬಟನ್ ಇದೆ, ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. ಸೊ ಆ ಆಪ್ ಥೀಮ್ ಅಂತ ಏನ್ ಹೇಳ್ತು ಅದು ಕ್ಲೋಸ್ ಆಗಿದೆ. ಸೊ ನಾನು ಏನಕ್ಕೆ ಮಾಡಿದೆ ಅಂದ್ರೆ ಆಲ್ಟ್ ಎಸ್ ಮಾಡಿದ್ರೆ ಸೇವ್ ಹೋಗಲ್ಲ ಅಂತ ನಿಮ್ಗೆ ತೋರ್ಸಕ್ಕೆ ಮಾಡಿದೆ. ಅದ್ರ ಬದಲು ಕಂಟ್ರೋಲ್ ಎಸ್ ಮಾಡಿದ್ರೆ ಡೈರೆಕ್ಟ್ ಆಗಿ ಸೇವ್ ಮಾಡುವಂತಹ ಒಂದು ಡೈಲಾಗ್ ಬಾಕ್ಸ್ ಗೆ ಹೋಗುತ್ತೆ. Control S, save as dialogue, file name, edit combo if you have a strong ನೋಡಿ ಸೇವ್ ಆಸ್ ಡೈಲಾಗ್ ಅಂತ ಹೇಳ್ತು, ಅಂದ್ರೆ ಏನಂತ ಸೇವ್ ಆಗ್ಬೇಕು ಅಂತ, ಅಂದ್ರೆ ಫೈಲ್ ನೇಮ್ ಕೊಡಕ್ಕೆ ಇರುವಂತಹ ಒಂದು ಆಪ್ಷನ್ ಇದು. ಫೈಲ್ ನೇಮ್ ಅಂದ್ರೆ ಏನು, ನೀವು ಫೋಲ್ಡರ್ ಅಲ್ಲಿ ಫೈಲ್ಸ್ ಎಲ್ಲ ನೋಡಿರ್ತೀರಲ್ಲ, ಈಗ ಸಾಂಗ್ ಎಲ್ಲ ನೀವು ಏನು ಸಾಂಗ್ ಟೈಟಲ್ ಕೊಟ್ಟು ಸೇವ್ ಮಾಡ್ತೀರಾ, ಅದೇ ತರ ಟೆಕ್ಸ್ಟ್ ಫೈಲು ಅಷ್ಟೇ. ನಾನೊಂದು 10 ಕೊಟೇಶನ್ಸ್ ಇಲ್ಲಿ ಕಲೆಕ್ಟ್ ಮಾಡಿದ್ದೀನಿ ಅಂದ್ರೆ ಫೈಲ್ ನೇಮ್ ನಾವೇನ್ ಕೊಡ್ಬೋದು, ಕೊಟೇಶನ್ಸ್ ಅಂತ ಕೊಡ್ಬೋದು, ಮೋಟಿವೇಶನಲ್ ಕೋಟ್ಸ್ ಅಂತ ಕೊಡ್ಬೋದು. ಆ ತರದ್ ಏನೋ ಒಂದು ನಮ್ಗೆ ಯಾವ್ದು ಇಷ್ಟ ಆಗುತ್ತೆ ಆ ತರ ಫೈಲ್ ನೇಮ್ ಕೊಡ್ಬೋದು. ಏನಂತ ಸೇವ್ ಮಾಡ್ಬೇಕು ಅಂತ ಇದು ನಮ್ಮನ್ನ ಕೇಳ್ತಾ ಇದೆ. ಹಾಗೆ ಇಲ್ಲಿ ನೋಡಿ ಫೈಲ್ ಮೆನುಗೆ ಹೋಗಿ ಆಲ್ಟ್ ಎಸ್ ಮಾಡೋದನ್ನ ಕೂಡ ನಿಮ್ಗೆ ತೋರಿಸ್ತೀನಿ. ಫೈಲ್ ಮೆನುಗೆ ಹೋಗಕ್ಕೆ ಶಾರ್ಟ್ಕಟ್ ಆಲ್ಟ್ ಎಫ್. ಈಗ ಫೈಲ್ ಮೆನುಗೆ ಹೋಗಿದೆ, ಇಲ್ಲಿ ಆಲ್ಟ್ ಎಸ್ ಪ್ರೆಸ್ ಮಾಡಿದ್ರೆ ಸೇವ್ ಡೈಲಾಗ್ ಬಾಕ್ಸ್ ಗೆ ಹೋಗುತ್ತೆ. ನೋಡಿ ಫೈಲ್ ನೇಮ್ ಅಂತ ಡೈರೆಕ್ಟ್ ಆಗಿ ಕೇಳ್ತದ್ದು. ಈಗ ನಾವು ಸೇವ್ ಮಾಡುವಂತ ಪ್ರೊಸೀಜರ್ ನ ನೋಡೋಣ. ಈಗ ನಾನು ಆಲ್ರೆಡಿ ಹೇಳಿದ ಹಾಗೆ ಫಸ್ಟ್ ಕಂಟ್ರೋಲ್ ಎಸ್ ಕೊಟ್ಟಾಗ್ಲೂ ಅಷ್ಟೇ ಅಥವಾ ಆಲ್ಟ್ ಎಫ್ ಕೊಟ್ಟು ಆಲ್ಟ್ ಎಸ್ ಅಂದ್ರೆ ಫೈಲ್ ಮೆನುಗೆ ಹೋಗಿ ಆಮೇಲೆ ಆಲ್ಟ್ ಎಸ್ ಕೊಟ್ಟಾಗ್ಲೂ ಅಷ್ಟೇ ಫಸ್ಟ್ ಕೇಳೋದು ಫೈಲ್ ನೇಮ್ ಅಂತ. ಸೊ ನಾನು ಮೊದಲೇ ಹೇಳಿದ ಹಾಗೆ ಇಲ್ಲಿ ಕೊಟೇಶನ್ಸ್ ಅಂತ ಟೈಪ್ ಮಾಡೋಣ. ಹಾಗೆ ಇಲ್ಲಿ ಡಿಫಾಲ್ಟ್ ಆಗಿ ಏನಾಗಿರುತ್ತೆ ಅಂದ್ರೆ ನಮ್ಮ ಡಾಕ್ಯುಮೆಂಟ್ ಅಲ್ಲಿ ಫಸ್ಟ್ ಒಂದು ಲೈನ್ ಅಲ್ಲಿ ಏನೋ ಒಂದಷ್ಟು ಕ್ಯಾರೆಕ್ಟರ್ಸ್ ಇರುತ್ತಲ್ಲ, ಒಂದಷ್ಟು ವರ್ಡ್ಸ್ ನ ಅದು ಡಿಫಾಲ್ಟ್ ಆಗಿ ಫೈಲ್ ನೇಮ್ ಅಂತ ತಗೊಂಡಿರುತ್ತೆ. ಈಗ ಇಫ್ ಯು ಅಂತ ಏನೋ ಒಂದು ಸ್ಟಾರ್ಟ್ ಆಗಿತ್ತಲ್ಲ, ನಾವು ಫೈಲ್ ನೇಮ್ ಚೇಂಜ್ ಮಾಡದೆ ಹೋದ್ರೆ ಅದು ಅದನ್ನೇ ಫೈಲ್ ನೇಮ್ ಅಂತ ತಗೊಂಡಿರುತ್ತೆ. ಒಂದಷ್ಟು ಸೆಟ್ ಆಫ್ ವರ್ಡ್ಸ್, ಒಂದು 3-4 ವರ್ಡ್ಸ್ ಅಥವಾ ಅದಕ್ಕೊಂದಷ್ಟು ಕ್ಯಾರೆಕ್ಟರ್ ಲಿಮಿಟ್ಸ್ ಇರುತ್ತೆ, ಅಷ್ಟು ಅದು ಡಿಫಾಲ್ಟ್ ಆಗಿ ಫೈಲ್ ನೇಮ್ ಅಂತ ತಗೊಂಡಿರುತ್ತೆ. ನಾವು ಈ ಫೈಲ್ ನೇಮ್ ಅನ್ನೋ ಒಂದು ಎಡಿಟ್ ಬಾಕ್ಸ್ ಗೆ ಬಂದ ತಕ್ಷಣ ಬ್ಯಾಕ್ ಸ್ಪೇಸ್ ಅಥವಾ ಡಿಲೀಟ್ ಪ್ರೆಸ್ ಮಾಡಬಹುದು, ಅಥವಾ ಡೈರೆಕ್ಟ್ ಆಗಿ ನಮ್ಗೆ ಏನು ಫೈಲ್ ನೇಮ್ ಕೊಡ್ಬೇಕು ಅಂತ ಮನ್ಸಲ್ಲಿ ಇದೆಯಲ್ಲ ಅದನ್ನ ಟೈಪ್ ಮಾಡಿದ್ರೆ ಅಲ್ಲಿ ಇರುವಂತದ್ದು ಡಿಲೀಟ್ ಆಗಿ ಆಟೋಮೆಟಿಕ್ ಆಗಿ ನಾವು ಟೈಪ್ ಮಾಡೋದನ್ನ ಫೈಲ್ ನೇಮ್ ಅಂತ ತಗೊಳುತ್ತೆ. ನೆಕ್ಸ್ಟ್ ಡೈಲಾಗ್ ಬಾಕ್ಸ್ ಅಲ್ಲಿ ನ್ಯಾವಿಗೇಟ್ ಮಾಡಕ್ಕೆ ನಾವು ಟ್ಯಾಬ್ ಕೊಡ್ತಾ ಹೋಗೋಣ. Quotations, save as dialogue, save as type, combo box, text document, star.txt, 1 of 2. ಇಲ್ಲಿ ನೋಡಿ ಫಾರ್ಮ್ಯಾಟ್ ಕೇಳ್ತಾ ಇದೆ. ಇದು ಟೆಕ್ಸ್ಟ್ ಡಾಕ್ಯುಮೆಂಟ್ 1 of 2 ಅಂತ ಹೇಳ್ತಿದೆ. ಡಿಫಾಲ್ಟ್ ಆಗಿ ಟೆಕ್ಸ್ಟ್ ಡಾಕ್ಯುಮೆಂಟ್ ಅನ್ನೋದೇ ಸೆಲೆಕ್ಟ್ ಆಗಿರುತ್ತೆ. ಅಂದ್ರೆ ನೋಟ್ ಪ್ಯಾಡ್ ಯಾವಾಗ್ಲೂ ಡಿಫಾಲ್ಟ್ ಆಗಿ .txt ಫಾರ್ಮ್ಯಾಟ್ ಅಲ್ಲಿ ಸೇವ್ ಆಗಿರುತ್ತೆ. ಹಾಗೆ MS ವರ್ಡ್ .docx, ಎಕ್ಸೆಲ್ XLSX ಈ ತರ ಸೇವ್ ಆಗಿರುತ್ತೆ ಅಲ್ವಾ. ಇಲ್ಲಿ 1 of 2 ಅಂತ ಹೇಳ್ತಿದೆ, ಬೇಕಾದ್ರೆ ಡೌನ್ ಏರೋ ಮಾಡಿ all files star 2 of 2. ಆಲ್ ಫೈಲ್ಸ್ ಸ್ಟಾರ್ ಅಂತ ಹೇಳ್ತಿದೆ. ಇದನ್ನ ನಾವು ಬೇಸಿಕ್ ಲೆವೆಲ್ ಅಲ್ಲಿ ಯೂಸ್ ಮಾಡೋ ನೆಸೆಸಿಟಿ ಇಲ್ಲ, ಹಾಗಾಗಿ ನಾನು text document star.txt, 1 of 2. ಡಿಫಾಲ್ಟ್ ಆಗಿ ಇರೋ ತರಾನೇ ಬಿಡ್ತಾ ಇದ್ದೀನಿ. star.txt ಸ್ಟಾರ್ ಅಂತ ಹೇಳೋದು ಅದು ಫೈಲ್ ನೇಮ್ ಎಕ್ಸಾಂಪಲ್ ತರ, .txt ಅನ್ನೋದು ಎಕ್ಸ್ಟೆನ್ಷನ್. ಮತ್ತೆ ಟ್ಯಾಬ್ ಕೊಡೋಣ. Toolbar hide folders button to activate, press space bar. ಇದು ಇಲ್ಲಿ ಈ ರೀತಿ ಹೈಡ್ ಫೋಲ್ಡರ್ ಅನ್ನೋ ಆಪ್ಷನ್ ಬಂದ್ರೇನೆ ನಿಮ್ಗೆ ಕರೆಕ್ಟ್ ಆಗಿ ಎಲ್ಲಿ ಸೇವ್ ಮಾಡಬೇಕು, ಯಾವ ಲೊಕೇಶನ್ ಅಲ್ಲಿ ಅನ್ನೋದು ಆಪ್ಷನ್ ನಿಮ್ಗೆ ಕರೆಕ್ಟ್ ಆಗಿ ಸಿಗುತ್ತೆ. ಇನ್ ಕೇಸ್ ಇಲ್ಲಿ ಏನಾದ್ರೂ ನಿಮ್ಗೆ ಬ್ರೌಸ್ ಫೋಲ್ಡರ್ ಅಂತ ಆಪ್ಷನ್ ಸಿಕ್ಕಿದ್ರೆ ಟ್ಯಾಬ್ ಮಾಡುವಾಗ ಅಲ್ಲಿ ನೀವು ಸ್ಪೇಸ್ ಕೊಟ್ಟು ಹೈಡ್ ಫೋಲ್ಡರ್ ಅನ್ನೋ ಆಪ್ಷನ್ ಬಂದಾಗ
ಕಂಟಿನ್ಯೂ ಮಾಡ್ಬೋದು. ನೀವು ಬ್ರೌಸ್ ಫೋಲ್ಡರ್ಸ್ ಅಂತ ಅದೇ ರೀತಿ ಬಿಟ್ರೆ ಡಿಫಾಲ್ಟ್ ಆಗಿ ಯಾವ ಲೊಕೇಶನ್ ಸೆಟ್ ಆಗಿರುತ್ತೆ ಅಲ್ಲೇ ಇರುತ್ತೆ. ನಿಮ್ಗೆ ಚೇಂಜ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಆಗಲ್ಲ ಅಂತಲ್ಲ, ಬೇರೆ ವಿಧಾನನೂ ಇದೆ, ಬಟ್ ಕಷ್ಟ ಆಗುತ್ತೆ. ಹಾಗಾಗಿ ನೀವು ಇಲ್ಲಿ ಯಾವ ಆಪ್ಷನ್ ಬಂದಿದೆ ಅಂತ ಕೇರ್ಫುಲ್ ಆಗಿ ನೋಡ್ಕೊಳ್ಳಿ. Encoding combo box UTF-8 4 of 5. The chain. ಎನ್ಕೋಡಿಂಗ್ ಅಂತ ಕೇಳುತ್ತೆ. ಇದು ಕೂಡ ನಮಗೆ ಬೇಸಿಕ್ ಲೆವೆಲ್ ಅಲ್ಲಿ ಅಷ್ಟು ನೆಸೆಸಿಟಿ ಇರೋದಿಲ್ಲ. ಮೊದಲೆಲ್ಲ ಕನ್ನಡನ ಸೇವ್ ಮಾಡುವಾಗ ಇಲ್ಲಿ ಎನ್ಕೋಡಿಂಗ್ ನ ಯೂನಿಕೋಡ್ ಅಂತ ಸೆಟ್ ಮಾಡ್ಬೇಕಾಗ್ತಿತ್ತು. ಬಟ್ ಈಗ ಹಾಗೆ ಸೇವ್ ಮಾಡಿದ್ರು ಅದು ಸೇವ್ ಆಗುತ್ತೆ, ಏನೋ ಪ್ರಾಬ್ಲಮ್ ಆಗಲ್ಲ. ಹಾಗಾಗಿ ನಾವು ನೆಕ್ಸ್ಟ್ ಆಪ್ಷನ್ಗೆ ಹೋಗೋಣ. ಟ್ಯಾಬ್ Save button to activate. Press space bar. Alt+S. ಇಲ್ಲಿ ನಮಗೆ ಸೇವ್ ಬಟನ್ ಸಿಕ್ಕಿದೆ. ಹಾಗೆ ಅದರ ಶಾರ್ಟ್ ಕಟ್ ಕೂಡ ಹೇಳ್ತಾ ಇದೆ Alt+S ಅಂತ. ನಾವು ಇಲ್ಲಿ ಸೇವ್ ಕೊಡಕ್ಕೂ ಮುಂಚೆ ಇನ್ನೇನೇನಿದೆ ಅಂತ ನೋಡೋಣ. ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. Cancel button to activate. Press space bar. ಕ್ಯಾನ್ಸಲ್ ಇದೆ. Toolbar of the desktop. Alt+up arrow button to activate. Press space bar. ಇಲ್ಲಿಂದ ನಾವು ಲೊಕೇಶನ್ ಸೆಟ್ ಮಾಡಕ್ಕೆ, ಅಂದ್ರೆ ನಮ್ಮ ಫೈಲ್ ಎಲ್ಲಿ ಸೇವ್ ಆಗಬೇಕು ಅನ್ನೋದನ್ನ ಸೆಟ್ ಮಾಡಕ್ಕೆ ನಮ್ಗೆ ಆಪ್ಷನ್ಸ್ ಸಿಗುತ್ತೆ. ಇಲ್ಲಿ ಈ ಅಪ್ ಟು ಡೆಸ್ಕ್ಟಾಪ್ ಅಂತ ಯಾಕೆ ಬರ್ತಿದೆ ಅಂತಂದ್ರೆ, ಡೆಸ್ಕ್ಟಾಪ್ ಅಲ್ಲಿ ನಾನು ಡಿಫಾಲ್ಟ್ ಲೊಕೇಶನ್ ಸೆಟ್ ಮಾಡಿಲ್ಲ. ಕಂಪ್ಯೂಟರ್ ಅಲ್ಲಿ ಏನು ಡಾಕ್ಯುಮೆಂಟ್ಸ್ ಅಂತ ಇರುತ್ತಲ್ಲ, ಅಲ್ಲೇ ನಂದು ಡಿಫಾಲ್ಟ್ ಲೊಕೇಶನ್ ಇದೆ. ಹಾಗಾಗಿ ಇಲ್ಲಿ ನಾವು ಏನಾದ್ರೂ ಎಂಟರ್ ಅಥವಾ ಸ್ಪೇಸ್ ಕೊಟ್ರೆ ನಮ್ಗೆ ಏನು ಡೆಸ್ಕ್ಟಾಪ್ ಅಲ್ಲಿ ಈ ಫೈಲ್ ಸೇವ್ ಆಗುತ್ತೆ. Toolbar all location split button. ಇಲ್ಲಿ ನಿಮ್ಗೆ ಆಲ್ ಲೊಕೇಶನ್ಸ್ ಸ್ಪ್ಲಿಟ್ ಬಟನ್ ಅಂತ ಸಿಗುತ್ತೆ. ಇಲ್ಲಿ ನೀವು ಸ್ಪೇಸ್ ಅಥವಾ ಎಂಟರ್ ಮಾಡಿ ಕೂಡ ಲೊಕೇಶನ್ ಸೆಟ್ ಮಾಡ್ಕೋಬಹುದು. ಅಥವಾ ಮತ್ತೆ ಟ್ಯಾಬ್ ಕೊಟ್ರೆ ಸರ್ಚ್ ಸಿಗುತ್ತೆ. Search box edit. Type in text. ಮತ್ತೆ ಟ್ಯಾಬ್ ಕೊಟ್ರೆ Command module toolbar. Organize button to activate. ಇದು Press. ನಮ್ಗೆ ಈಗ ಸದ್ಯಕ್ಕೆ ನೆಸೆಸಿಟಿ ಇಲ್ಲ. Navigation pane. Preview. Gallery 2 of 14. To move ನೋಡಿ, through or ಇಲ್ಲಿ expand. ನಿಮ್ಗೆ ಟ್ರೀ ವ್ಯೂ ಅಂತ ಸಿಗುತ್ತೆ. ನಿಮ್ಮ ಮೊಬೈಲ್ ಅಲ್ಲಿ ಹೇಗೆ ಶೋ ರೂಟ್ಸ್ ಅಂತ ನೀವು ಎಲ್ಲಾದ್ರೂ ತಗೊಂಡ್ರೆ ನಿಮ್ಗೆ ಇಂಟರ್ನಲ್ ಸ್ಟೋರೇಜ್ ಹಾಗೆ SD ಕಾರ್ಡ್ ಅಲ್ಲಿ ಇರೋದೆಲ್ಲ ಫೋಲ್ಡರ್ಸ್ ತೋರಿಸುತ್ತಲ್ಲ, ಅದೇ ತರ ಇಲ್ಲಿ ಕೂಡ ಟ್ರೀ ವ್ಯೂ ಅಂತ ಸಿಗುತ್ತೆ. ಅಂದ್ರೆ ಇದು ಕೊಲ್ಯಾಪ್ಸ್ ಆಗಿರುತ್ತೆ. ನಮ್ಗೆ ಯಾವ್ದು ಬೇಕು ಅಲ್ಲಿ ಎಕ್ಸ್ಪ್ಯಾಂಡ್ ಮಾಡ್ತಾ ಹೋಗ್ಬೋದು ನಾವು. ನೋಡಿ, ಈಗ ಇಲ್ಲಿ ನಾನು ಡೌನ್ ಏರೋ ಮಾಡ್ತಾ ಹೋಗ್ತೀನಿ. Gallery. ಗ್ಯಾಲರಿ ಇದೆ. Start of quick access. Downloads pin not checked. Desktop pin. Music pin not checked. Not checked. ಮ್ಯೂಸಿಕ್, ಡಾಕ್ಯುಮೆಂಟ್ಸ್, ಡೆಸ್ಕ್ಟಾಪ್, Pictures pin not checked. Not Pictures. checked. Videos pin not Videos. checked. Not. End of quick access. This PC closed. ಅದಷ್ಟು ನಮ್ಗೆ ಏನು ಫೋಲ್ಡರ್ಸ್ ಮೇಲೆ ತೋರಿಸ್ತಲ್ಲ ಅದು ಕ್ವಿಕ್ ಆಕ್ಸೆಸ್ ಅಂತ ಅದರಲ್ಲಿ ಇರುವಂತದ್ದು. ಅಂದ್ರೆ ನಮ್ಗೆ ಬೇಗ ಆಕ್ಸೆಸ್ ಮಾಡಕ್ಕೆ ಸಿಗುವಂತ ಫೋಲ್ಡರ್ಸ್ ಗಳಲ್ಲಿ ಅದು ನಮ್ಗೆ ಸಿಗುತ್ತೆ. ಡಾಕ್ಯುಮೆಂಟ್ಸ್, ಡೆಸ್ಕ್ಟಾಪ್, ಈ ರೀತಿ ಎಲ್ಲ. ಮತ್ತೆ ನಾವು ಡೌನ್ ಏರೋ ಕೊಟ್ಟಾಗ ದಿಸ್ PC ಕ್ಲೋಸ್ಡ್ ಅಂತ ಹೇಳ್ತಲ್ಲ, ಇದು ಟ್ರೀ ವ್ಯೂ ನ ಕರೆಕ್ಟ್ ಆಗಿ ಸಿಕ್ಕಿರುವಂತ ಒಂದು ಆಪ್ಷನ್ ಅಂತ ಹೇಳ್ಬೋದು. ಇದನ್ನ ನಾವು ಓಪನ್ ಮಾಡ್ಕೊಳಕ್ಕೆ ರೈಟ್ ಏರೋ ಪ್ರೆಸ್ ಮಾಡಬೇಕು. This PC opened. 3 items. ನೋಡಿ, 3 ಐಟಮ್ಸ್ ಅಂತ ಹೇಳ್ತು. ಅಂದ್ರೆ ದಿಸ್ PC ಅಲ್ಲಿ ಮೇನ್ ಆಗಿ ಏನು ನಮ್ಮ ಡ್ರೈವ್ಸ್ ಬರುತ್ತಲ್ಲ, C:D:E: ಈ ತರ. ನನ್ನ ಸಿಸ್ಟಮ್ ಅಲ್ಲಿ ನಾನೀಗ ಸದ್ಯಕ್ಕೆ 3 ಡ್ರೈವ್ಸ್ ಡಿಸ್ಕ್ಸ್ ಡಿವೈಡ್ ಮಾಡ್ಕೊಂಡಿದೀನಿ, C, D ಮತ್ತೆ E. ಹಾಗಾಗಿ 3 ಐಟಮ್ಸ್ ಅಂತ ಹೇಳ್ತಿದೆ. ಇಲ್ಲಿ ನೋಡಿ, Level 2. Local disk C closed. 1 of 3. ಡೌನ್ ಏರೋ ಕೊಟ್ಟೆ ನಾನು, ಲೆವೆಲ್ 2 ಅಂತ ಹೇಳ್ತು. Local disk D closed. ಲೋಕಲ್ ಡಿಸ್ಕ್ C, D ಕ್ಲೋಸ್ಡ್ ಅಂತ ಹೇಳ್ತಿದೆ. ಇಲ್ಲಿ ಲೋಕಲ್ ಡಿಸ್ಕ್ D ಅಂತ ಸಿಕ್ಕಿದೆ ನಮ್ಗೆ. D: ಒಳಗಡೆನೆ ನಾವು ಸೇವ್ ಮಾಡ್ಬೇಕು ಅಂತಾದ್ರೆ ಇಲ್ಲಿ ಎಂಟರ್ ಕೊಟ್ರೆ ಈ ಲೋಕಲ್ ಡಿಸ್ಕ್ D ಅನ್ನೋದು ಸೆಟ್ ಆಗತ್ತೆ. ಅಥವಾ ನಿಮ್ಗೆ ಅದ್ರ ಒಳಗಡೆ ಇರೋದು ಇನ್ಯಾವ್ದಾದ್ರೂ ಫೋಲ್ಡರ್ ಅಲ್ಲಿ ಸೇವ್ ಮಾಡ್ಬೇಕು ಅಂತಂದ್ರೆ ಇದನ್ನು ಕೂಡ ಓಪನ್ ಮಾಡ್ಕೊಂಡು, ಅಂದ್ರೆ ರೈಟ್ ಏರೋ ಕೊಟ್ಟು Local disk D opened. 12 ನೋಡಿ, items. 12 ಐಟಮ್ಸ್ ಅಂತ ಹೇಳ್ತಿದೆ. ಇಲ್ಲಿ ಡೌನ್ ಏರೋ ಕೊಟ್ಟು Left back of it Gita closed. ನೋಡಿ, ಇಲ್ಲಿ ಭಗವದ್ಗೀತಾ ಅಂತ ಇದೆ, Back of it Gita Abhanya. ಭಗವದ್ಗೀತಾ ಉಪನ್ಯಾಸ ಅಂತ Books ಇದೆ, closed. ಬುಕ್ಸ್ ಅಂತ ಇದೆ. ಸೊ ನಮ್ಗೆ ಯಾವ ಫೋಲ್ಡರ್ ಅಲ್ಲಿ ಸೇವ್ ಆಗ್ಬೇಕು ಅಂತಿದೆಯಲ್ಲ ಅದ್ರ ಮೇಲೆ ಎಂಟರ್ ಕೊಟ್ರೆ ಸಾಕು, ಆ ಲೊಕೇಶನ್ ಸೆಟ್ ಆಗುತ್ತೆ. ಈಗ ನಂಗೆ ಈ ಯಾವ್ದು ಫೋಲ್ಡರ್ ಒಳಗಡೆ ಬೇಡ, Level 2. Local disk D opened. 12 local disk D closed. ಜಸ್ಟ್ D: ಒಳಗಡೆ ಸೇವ್ ಮಾಡಿದ್ರೆ ಸಾಕು. ಹಾಗಾಗಿ ನಾನು ಇಲ್ಲಿ ಎಂಟರ್ ಕೊಡ್ತಾ ಇದ್ದೀನಿ. Enter. ನೋಡಿ, ಸೆಟ್ ಆಗಿದೆ. ಈಗ ಇಲ್ಲಿ ಟ್ಯಾಬ್ ಕೊಡ್ತಿದ್ದೀನಿ ನೋಡಿ, ಆ ಒಂದು ಲೋಕಲ್ ಡಿಸ್ಕ್ D: ಒಳಗಡೆ ಯಾವ ಫೋಲ್ಡರ್ ಇರುತ್ತೋ ಆ ಒಂದು ಫೋಲ್ಡರ್ ನ ಹೆಸರು ಹೇಳುತ್ತೆ. Shell folder view. Back of it Gita. ನೋಡಿ, ಭಗವದ್ಗೀತಾ ಅಂತ ಹೇಳ್ತು. ಅಂದ್ರೆ ಈ ಫೋಲ್ಡರ್ ಒಳಗಡೆ ಈಗ ಫೋಕಸ್ ಇದೆ ಅಂತ ಇದ್ರ ಅರ್ಥ.
ನೀವು ಈ ರೀತಿ ಟ್ರಿವ್ಯೂ ಮೂಲಕನೂ ಲೊಕೇಶನ್ ಸೆಟ್ ಮಾಡ್ಕೊಳ್ಬಹುದು, ಅಥವಾ ನಾನು ನೆಕ್ಸ್ಟ್ ನಿಮ್ಗೆ ಇನ್ನೊಂದು ವಿಧಾನ ಕೂಡ ಹೇಳ್ತೀನಿ. ಇದೇ ತರ ಜಾಸ್ತಿ ಚೇಂಜಸ್ ಏನೂ ಇಲ್ಲ, ಆದ್ರೆ ಸ್ವಲ್ಪ ಡಿಫರೆಂಟ್ ವೇ ಅಲ್ಲಿ ನಾವು ಲೊಕೇಶನ್ ಸೆಟ್ ಮಾಡ್ಕೊಳ್ಳೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಈಗ ಇಲ್ಲಿ ಟ್ಯಾಬ್ ಮಾಡ್ತಾ ಇದ್ದೀನಿ. Name split button. ನೇಮ್ ಸ್ಪ್ಲಿಟ್ ಬಟನ್ ಅಂತ ಹೇಳ್ತಾ ಇದೆ. ಇಲ್ಲಿ ಮತ್ತೆ ಟ್ಯಾಬ್ ಕೊಡ್ತಾ ಇದ್ದೀನಿ. File name, edit combo, quotations. To set the value, use the arrow keys or type the value. ಒಂದು ಸರ್ಕಲ್ ತರ ಎಲ್ಲಾ ಆಪ್ಷನ್ಸ್ ನೋಡ್ಕೊಂಡು ನಾವು ಮತ್ತೆ ಫೈಲ್ ನೇಮ್ಗೆ ಬಂದಿದೀವಿ. ಹಾಗೆ ಫ್ರೆಂಡ್ಸ್, ಇಲ್ಲಿ ಇನ್ನೊಂದು ವಿಷಯ ನೆನ್ಪಿಟ್ಕೊಳ್ಳಿ, ನೀವು ಲೊಕೇಶನ್ ಟ್ರಿವ್ಯೂ ಅಲ್ಲಿ ಏನಾದ್ರೂ ಸೆಟ್ ಮಾಡಿ ಮತ್ತೆ ಅಲ್ಲಿ ಟ್ಯಾಬ್ ಕೊಟ್ಟಾಗ ನಿಮ್ಗೆ ಒಂದು ಫೋಲ್ಡರ್ ಹೆಸರು ಹೇಳ್ತಲ್ಲ, ಫಸ್ಟ್ ಫೋಲ್ಡರ್ ಹೆಸರು ಭಗವದ್ಗೀತಾ ಅಂತ, ಆ ತರ ಫೋಲ್ಡರ್ ಹೆಸರು ಹೇಳಿದ್ರೆ ಓಕೆ, ನೋ ಪ್ರಾಬ್ಲಮ್. ಅಲ್ಲಿ ಇನ್ನೊಂದು ಯಾವ್ದಾದ್ರು ಟೆಕ್ಸ್ಟ್ ಡಾಕ್ಯುಮೆಂಟ್ ಇದ್ದು ನೀವೇನಾದ್ರೂ ಆರೋ ಕೀಸ್ ಮಾಡಿದ್ರೆ, ಅಂದ್ರೆ ಆ ಒಂದು ಟೆಕ್ಸ್ಟ್ ಫೈಲ್ ನ ಅಲ್ಲಿ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಫೈಲ್ ನೇಮ್ ಆಟೋಮೆಟಿಕ್ ಆಗಿ ಚೇಂಜ್ ಆಗುತ್ತೆ. ಅದನ್ನ ನಾನು ನಿಮ್ಗೆ ಒಂದು ಲೈವ್ ಎಕ್ಸಾಂಪಲ್ ತೋರಿಸ್ತೀನಿ ನೋಡಿ. ಮತ್ತೆ ನಾನೀಗ ಶಿಫ್ಟ್ ಟ್ಯಾಬ್ ಮಾಡಿ ಅಲ್ಲಿ ಭಗವದ್ಗೀತಾ ಅಂತ ಹೇಳ್ತಲ್ಲ, ಅಲ್ಲಿಗೆ ಹೋಗ್ತೀನಿ ನೋಡಿ. ಓಕೆ, ಇದೇ ಡಿ ಕೋಲನ್ ಅಲ್ಲಿ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಕೂಡ ಇದೆ ನಂದು, ಕ್ವಿಜ್ ಪಾಯಿಂಟ್ಸ್ ಅಂತ ನೋಡಿ. ಇನ್ ಕೇಸ್ ನೀವು ಇಲ್ಲಿ ಟ್ಯಾಬ್ ಮಾಡ್ಕೊಂಡು ಬಂದಾಗ ಏನಾದ್ರೂ ಬೈ ಮಿಸ್ ಆಗಿ ಆರೋ ಕೀ ಮೂಲಕ ಸೆಲೆಕ್ಟ್ ಮಾಡ್ಕೊಂಡ್ರೆ ಅದೇ ಫೈಲ್ ನೇಮು ಈಗ ಸೇವ್ ಮಾಡ್ತಿರೋ ಫೈಲ್ ನೇಮ್ಗೂ ಬರುತ್ತೆ. ಈಗ ನೋಡಿ, ಟ್ಯಾಬ್ 2 ಸತಿ ಕೊಡ್ತಾ ಇದೀನಿ. ಸೊ ಕ್ವಿಜ್ ಪಾಯಿಂಟ್ಸ್ ಅಂತ ಅದು ಚೇಂಜ್ ಆಗಿದೆ. ಹಾಗಾಗಿ ನೀವು ಸೇವ್ ಡೈಲಾಗ್ ಬಾಕ್ಸ್ ಅಲ್ಲಿ ಫೈಲ್ ಎಲ್ಲಾದ್ರೂ ಇದ್ರೆ ನೀವು ಸೇವ್ ಮಾಡೋಕ್ಕೂ ಮುಂಚೆ ಒಂದ್ಸರ್ತಿ ಫೈಲ್ ನೇಮ್ ಚೆಕ್ ಮಾಡ್ಕೊಂಡು ಆಮೇಲೆ ಸೇವ್ ಮಾಡಿ. ಸೊ ಇಲ್ಲಿ ನಾವು ಮತ್ತೆ ಕೊಟೇಶನ್ಸ್ ಅಂತ ಚೇಂಜ್ ಮಾಡೋಣ. ಓಕೆ, ಚೇಂಜ್ ಮಾಡಿದೀನಿ. ಈಗ ಇಲ್ಲಿ ಡೈರೆಕ್ಟ್ ಆಗಿ ಎಂಟರ್ ಕೊಟ್ರು ಸೇವ್ ಆಗುತ್ತೆ, ಅಥವಾ ಸೇವ್ ಬಟನ್ಗೆ ಏನು ಶಾರ್ಟ್ ಕಟ್ ಇತ್ತಲ್ಲ Alt+S ಅದನ್ನ ಕೊಟ್ರು ಸೇವ್ ಆಗುತ್ತೆ, ಅಥವಾ ಟ್ಯಾಬ್ ಮಾಡ್ಕೊಂಡು ಹೋಗಿ ಸೇವ್ ಬಟನ್ ನ ಮೇಲೆ ಎಂಟರ್ ಕೊಟ್ರು ಸೇವ್ ಆಗುತ್ತೆ. ಸೊ ಇರೋದ್ರಲ್ಲಿ ತುಂಬಾ ಈಸಿ ಮೆಥಡ್ ಅಂದ್ರೆ ಡೈರೆಕ್ಟ್ ಆಗಿ ಎಂಟರ್ ಪ್ರೆಸ್ ಮಾಡೋದು. ಈಗ ನಾನು ಟೈಟಲ್ ಚೆಕ್ ಮಾಡ್ತೀನಿ. ಆಗ್ಲೇ ಏನ್ ಹೇಳ್ತಿತ್ತು, ಟೈಟಲ್ ಈಸ್ ಅನ್ಟೈಟಲ್ಡ್ ನೋಟ್ ಪ್ಯಾಡ್ ಅಂತ ಹೇಳ್ತಿತ್ತು, ಆದ್ರೆ ಈಗ quotations.txt ಅಂತ ಹೇಳ್ತಾ ಇದೆ. ಈಗ ಇದನ್ನ ಕ್ಲೋಸ್ ಮಾಡಿ ನಾವು ಡಿ ಕೋಲನ್ ನಲ್ಲಿ ಇದೆಯಾ ಅಂತ ನೋಡೋಣ. Alt F4 ಮಾಡ್ತಾ ಇದೀನಿ. ಓಕೆ ನೋಡಿ, ಡೆಸ್ಕ್ಟಾಪ್ ಗೆ ನನ್ನ ಫೋಕಸ್ ಬಂದಿದೆ. ಈಗ ದಿಸ್ ಪಿಸಿ ಗೆ ಹೋಗ್ತೀನಿ, ವಿಂಡೋಸ್ ಇ. ಇಲ್ಲಿ ನಾವು ಲೋಕಲ್ ಡಿಸ್ಕ್ ಡಿ ಕೋಲನ್ ಅಂತ ಇತ್ತು, ಸೊ ಎಲ್ ಪ್ರೆಸ್ ಮಾಡ್ತಿದ್ದೀನಿ. ಲೋಕಲ್ ಡಿಸ್ಕ್ ಡಿ ಸಿಕ್ಕಿದೆ, ಎಂಟರ್ ಕೊಡ್ತಿದ್ದೀನಿ. ಓಕೆ, ಇಲ್ಲಿ ನಾವು ಕೊಟೇಶನ್ಸ್ ಅಂತ ಸೇವ್ ಮಾಡಿದ್ವಿ ಅಲ್ವಾ, ಸೊ ಕ್ಯೂ ಕೊಡ್ತಾ ಇದೀನಿ ನೋಡಿ. ಇದು ಒಂದಿತ್ತು ಮೊದ್ಲೇ, ಇನ್ನೊಂದ್ಸರ್ತಿ ಕೊಡ್ತಾ ಇದೀನಿ. ಇಲ್ಲಿ ಸಿಕ್ಕಿದೆ quotations.txt ಅಂತ, ಇಲ್ಲಿ ಎಂಟರ್ ಕೊಡ್ತಾ ಇದೀನಿ ನೋಡಿ. Your passion, if you have a strong purpose in life, you do not have to be pushed. Your passion will drive you there. ಅಲ್ವಾ, ಸೇಮ್ ಕೊಟೇಶನ್ ಇಲ್ಲಿ ಇದೆ. ಇದು ಒಂದು ರೀತಿ ನಾನು ಹೇಳಿದ್ದೆ ನಿಮ್ಗೆ ಟ್ರಿವ್ಯೂ ಇಂದ ಲೊಕೇಶನ್ ಸೆಟ್ ಮಾಡ್ಕೊಳ್ಳೋದು. ಈಗ ಇನ್ನೊಂದು ಕ್ವಿಕ್ ಆಗಿ ಮೆಥಡ್ ತೋರಿಸ್ತೀನಿ ನೋಡಿ. ಮತ್ತೆ ನೋಟ್ ಪ್ಯಾಡ್ ಫೈಲ್ ಓಪನ್ ಮಾಡ್ಕೊತೀನಿ. ಇಲ್ಲಿ ಇನ್ನೊಂದು ಯಾವ್ದಾದ್ರು ಕೊಟೇಶನ್ ಪೇಸ್ಟ್ ಮಾಡೋಣ. ಈಗ ನನ್ನ ಕ್ಲಿಪ್ ಬೋರ್ಡ್ ನಲ್ಲಿ ಇನ್ನೊಂದು ಕೊಟೇಶನ್ ಇದೆ, ಇದನ್ನ ನಾನು ಇಲ್ಲಿ ಪೇಸ್ಟ್ ಮಾಡ್ತೀನಿ. Pasted from clipboard. ನೋಡಿ, ಫುಲ್ ಒಂದ್ಸರ್ತಿ ಓದ್ಸೋಣ. ಇನ್ಸರ್ಟ್ ಡೌನ್ ಏರೋ. Life is 10% what happens to you and 90% how you respond to it. ಇಷ್ಟೇ ಒಂದು ಕೊಟೇಶನ್ ಇದೆ. ಲೈಫ್ ಇಸ್ 10% ವಾಟ್ ಹ್ಯಾಪನ್ಸ್ ಟು ಯು ಅಂಡ್ 90% ಹೌ ಯು ರೆಸ್ಪಾಂಡ್ ಟು ಇಟ್ ಅಂತ. ಇದನ್ನ ನಾವು ಸೇವ್ ಮಾಡೋಣ. ಈಗ ಕ್ವಿಕ್ ಆಗಿ Control S. Save as dialogue. ನಾವು ಆಗ್ಲೇ ಒಂದು ಫುಲ್ ರೌಂಡ್ ಟ್ಯಾಬ್ ಕೊಡ್ತಾ ಬಂದ್ವಿ, ಅದಕ್ಕಿಂತ ಈಗ ಈಸಿಯಾಗಿ ಶಿಫ್ಟ್ ಟ್ಯಾಬ್ ಕೊಡ್ತಿದೀನಿ ನೋಡಿ. Shell folder view, items view list box, header, name split button. ಓಕೆ, ಹೆಡರ್ ಇದೆ, ಮತ್ತೆ ಶಿಫ್ಟ್ ಟ್ಯಾಬ್ ಕೊಡ್ತಾ ಇದೀನಿ. Bhagavad-gita. ಇಲ್ಲಿ ನಿಮ್ಗೆ ಇನ್ನೊಂದೇನ್ ಅರ್ಥ ಆಗ್ಬೇಕು. ಈಗ ಭಗವದ್ಗೀತಾ ಫೋಲ್ಡರ್ ಸಿಕ್ತು ಅಂತಂದ್ರೆ ಲೋಕಲ್ ಡಿಸ್ಕ್ ಡಿ ಕೋಲನ್ ಅಲ್ಲಿ ಇದೆ. ಅಂದ್ರೆ ಇದರ ಅರ್ಥ ಏನು ಅಂದ್ರೆ, ನಾನು ಡಿಫಾಲ್ಟ್ ಆಗಿ ಡಾಕ್ಯುಮೆಂಟ್ಸ್ ಫೋಲ್ಡರ್ ಸೆಟ್ ಮಾಡಿದ್ದೆ, ಆದ್ರೆ ಲಾಸ್ಟ್ ಟೈಮ್ ನಾವು ಡಿ ಕೋಲನ್ ನಲ್ಲಿ ಸೇವ್ ಮಾಡಿರೋದ್ರಿಂದ ಈಗ ಅದರ
ಡಿಫಾಲ್ಟ್ ಲೊಕೇಶನ್ ಚೇಂಜ್ ಆಗಿದೆ. ಇನ್ ಮುಂದೆ ನೀವು ಲೊಕೇಶನ್ ಚೇಂಜ್ ಮಾಡೋವರೆಗೂ ಅದು ಡಿ ಕೋಲನ್ ಅಲ್ಲೇ ಸೇವ್ ಆಗ್ತಾ ಇರುತ್ತೆ. ನಾವು ಲಾಸ್ಟ್ ಟೈಮ್ ಏನ್ ಮಾಡಿದ್ವಿ, ಇಲ್ಲಿ ಮತ್ತೆ ಟ್ರೀ ವ್ಯೂಗೆ ಹೋಗಿ ಅಲ್ಲಿ ಓಪನ್ ಮಾಡ್ಕೊಂಡು ಯಾವ ಫೋಲ್ಡರ್ ಬೇಕು ಅದ್ರ ಮೇಲೆ ಎಂಟರ್ ಕೊಟ್ಟು ಸೆಟ್ ಮಾಡ್ಕೊಂಡಿದ್ವಿ ಅಲ್ವಾ. ಆದ್ರೆ ಈಗ ಇಲ್ಲಿ ಡಿ ಕೋಲನ್ ಅಲ್ಲಿ ಫೋಕಸ್ ಇದೆ. ಇಲ್ಲಿ ನಾನು ಬ್ಯಾಕ್ ಸ್ಪೇಸ್ ಕೊಟ್ರೆ ನಾವು ಯೂಶಲಿ ಹೇಗೆ ಫೈಲ್ ಎಕ್ಸ್ಪ್ಲೋರರ್ ಅಲ್ಲಿ ನ್ಯಾವಿಗೇಟ್ ಮಾಡ್ತಾ ಹೋಗ್ತೀವಲ್ಲ, ಫೋಲ್ಡರ್ ಒಳಗಡೆ ಹೋಗಕ್ಕೆ ಎಂಟರ್ ಅಥವಾ ಅಲ್ಲಿಂದ ಮತ್ತೆ ಹಿಂದಕ್ಕೆ ಬರಕ್ಕೆ ಬ್ಯಾಕ್ ಸ್ಪೇಸ್, ಈ ತರ ಕೂಡ ನಾವು ಇಲ್ಲಿ ನ್ಯಾವಿಗೇಟ್ ಮಾಡಬಹುದು. ನೋಡಿ, ಈಗ ಇಲ್ಲಿ ಬ್ಯಾಕ್ ಸ್ಪೇಸ್ ಕೊಡ್ತಾ ಇದ್ದೀನಿ. Items view list box. To move to an item, press it. Downloads 2 of 9. ಇಲ್ಲಿ ಡಾಕ್ಯುಮೆಂಟ್ಸ್ ಡೌನ್ಲೋಡ್ಸ್ ಎಲ್ಲ ಸಿಕ್ಕಿದೆ ನಮ್ಗೆ. Folders, document, download, music, pictures, videos, desktop, devices, local disk C, 7 ಲೋಕಲ್ of 9. ಡಿಸ್ಕ್ ಸಿ ಅಲ್ಲಿ ಯೂಶಲಿ ನಾವು ಏನು ಸೇವ್ ಮಾಡೋದು ಬೇಡ. Local disk E, 9 ಈಗ of 9. ನಾನು ಈ ಕೋಲನ್ ಅಲ್ಲಿ ಸೇವ್ ಮಾಡ್ತೀನಿ. ಇಲ್ಲಿ ಎಂಟರ್ ಕೊಟ್ರೆ ಆಯ್ತು. ತುಂಬಾ ಈಸಿ ಇದೆ ಈ ಮೆಥಡ್. Enter, assistant professor 1 of 11. ನೋಡಿ, ಇಲ್ಲಿ ಎಂಟರ್ ಕೊಟ್ಟ ತಕ್ಷಣ ಅಸಿಸ್ಟೆಂಟ್ ಪ್ರೊಫೆಸರ್ ಅಂತ ಒಂದು ಫೋಲ್ಡರ್ ಸಿಕ್ಕಿದೆ. ಇಲ್ಲೂ ಕೂಡ ಅಷ್ಟೇ, ನಿಮ್ಗೆ ಯಾವ್ದಾದ್ರು ಫೋಲ್ಡರ್ ಒಳಗಡೆ ಸೇವ್ ಮಾಡ್ಬೇಕು ಅಂದ್ರೆ ಮತ್ತೆ ಆ ಫೋಲ್ಡರ್ಗೆ ಎಂಟರ್ ಕೊಡ್ಬೇಕಾಗುತ್ತೆ. ಅಥವಾ ನೀವು ಯಾವ ಒಂದು ಡ್ರೈವ್ ಅಲ್ಲೇ ಸೇವ್ ಮಾಡ್ಬೇಕು ಅಂತ ಅಂದ್ರೆ ಜಸ್ಟ್ ಆ ಲೋಕಲ್ ಡಿಸ್ಕ್ ಡಿ ಅಥವಾ ಇ ಮೇಲೆ ಎಂಟರ್ ಕೊಟ್ಟು ಆಲ್ಟ್ ಎಸ್ ಪ್ರೆಸ್ ಮಾಡಿದ್ರೆ ಸಾಕು, ಸೇವ್ ಆಗುತ್ತೆ. ಈಗ ನಾವು ಇಲ್ಲಿ ಇನ್ನೊಂದು ಸಬ್ ಫೋಲ್ಡರ್ ಒಳಗಡೆ ಇದನ್ನ ಸೇವ್ ಮಾಡೋಣ. My research 5 of 11. ಇಲ್ಲಿ ನೋಡಿ, ಮೈ ರಿಸರ್ಚ್ ಅಂತ ಒಂದು ಫೋಲ್ಡರ್ ಇದೆ. ಇದಕ್ಕೆ ನಾನು ಮತ್ತೆ ಎಂಟರ್ ಕೊಡ್ತಾ ಇದ್ದೀನಿ. Enter, articles 1 of 10. ಆರ್ಟಿಕಲ್ಸ್ ಅಂತ ಇದೆ, ಇದು ಕೂಡ ಫೋಲ್ಡರ್ಸ್. ಸೊ ಈಗ ಸದ್ಯಕ್ಕೆ ಮೈ ರಿಸರ್ಚ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ಇದನ್ನ ಸೇವ್ ಮಾಡೋಣ. ಬಟ್ ನೆನ್ಪಿರ್ಲಿ ಫ್ರೆಂಡ್ಸ್, ನಾನು ಇಲ್ಲಿ ಕಂಟ್ರೋಲ್ ಎಸ್ ಕೊಟ್ಟ ತಕ್ಷಣ ಶಿಫ್ಟ್ ಟ್ಯಾಬ್ ಮಾಡ್ತಾ ಬಂದೆ. ಇಲ್ಲಿ ಯಾವುದು ನಾನು ಫೈಲ್ ನೇಮ್ ಇನ್ನೂ ಕೊಟ್ಟಿಲ್ಲ. ಸೊ ಈಗ ಫಸ್ಟ್ ನಾವು ಟ್ಯಾಬ್ ಮಾಡ್ಕೊಂಡು ಹೋಗಿ Header, nick, file name, edit combo, life is 10%, what happens to you, and .txt. ನಾನು ಆಗ್ಲೇ ನಿಮ್ಗೆ ಹೇಳಿದ್ದೆ, ನಾವೇನಾದ್ರೂ ನಮ್ದೇ ಫೈಲ್ ನೇಮ್ ಕೊಟ್ಟಿಲ್ಲ ಅಂದ್ರೆ ಅಲ್ಲಿ ಟೆಕ್ಸ್ಟ್ ಅಲ್ಲಿ ಸ್ಟಾರ್ಟಿಂಗ್ ಕೆಲವು ವರ್ಡ್ಸ್ ನ ಅದು ಫೈಲ್ ನೇಮ್ ಅಂತ ತಗೊಂಡಿರುತ್ತೆ ಅಂತ. ಇಲ್ಲಿ ನೋಡಿ, ಅದು ಹೇಳ್ತು ಫೈಲ್ ನೇಮ್ ಲೈಫ್ ಇಸ್ 10%, ವಾಟ್ ಹ್ಯಾಪನ್ಸ್ ಟು ಯು, ಅಂಡ್ ಅಲ್ಲಿವರೆಗೂ ಅದು ಫೈಲ್ ನೇಮ್ ಅಂತ ತಗೊಂಡಿದೆ. ಈಗ ನಾವು ನಮ್ದೇ ಇನ್ನೊಂದು ಫೈಲ್ ನೇಮ್ ನ ಟೈಪ್ ಮಾಡೋಣ. ಇದಕ್ಕೆ ಏನ್ ಕೊಡೋಣ ಅಂದ್ರೆ ಜಸ್ಟ್ ಕೋಟ್ಸ್ ಅಂತ ಕೊಡೋಣ. ಆಗ್ಲೇ ಕೊಟೇಶನ್ಸ್ ಅಂತ ಕೊಟ್ಟಿದ್ವಿ, ಈಗ ಜಸ್ಟ್ ಕೋಟ್ಸ್ ಅಂತ ಕೊಡೋಣ. Quotes. ಓಕೆ, Quotes. ನೋಡಿ, ಕೋಟ್ಸ್ ಅಂತ ಫೈಲ್ ನೇಮ್ ಕೊಟ್ಟಿದೀವಿ. ಇಲ್ಲಿ ಎಂಟರ್ ಮಾಡಿದ್ರೆ ಫೈಲ್ ಸೇವ್ ಆಗುತ್ತೆ. Enter. ಈಗ ಟೈಟಲ್ ಚೆಕ್ ಮಾಡೋಣ. Title is quotes.txt notepad. quotes.txt notepad ಅಂತ ಹೇಳ್ತು. ಇದನ್ನು ಕೂಡ ಕ್ಲೋಸ್ ಮಾಡಿ ಒಂದ್ಸರ್ತಿ ವೆರಿಫೈ ಮಾಡೋಣ. Alt F4, desktop. ಓಕೆ, ಕ್ಲೋಸ್ ಮಾಡಿದೀನಿ. ಈಗ ದಿಸ್ ಪಿಸಿಯಲ್ಲಿ Windows E, this piece. ಲೋಕಲ್ ಡಿಸ್ಕ್ ಇ ಕೋಲನ್, LLL, local disk E, 9 of enter. Local disk ಇದರಲ್ಲಿ ಮೈ ರಿಸರ್ಚ್, my research, 5 of enter. My ಇಲ್ಲಿ ಕೋಟ್ಸ್ ಅಂತ ಇದೆಯಾ ಅಂತ ನೋಡೋಣ. Q, quotes.txt, 14 of 15. quotes.txt ಅಂತ ಸಿಕ್ಕಿದೆ. ಇಲ್ಲಿ ಎಂಟರ್ ಕೊಡ್ತಾ ಇದೀನಿ. Enter. Notepad, edit, quote. ನೋಡಿ, ಒಂದ್ಸರ್ತಿ ಓದಿಸ್ತೀನಿ. Life is 10%, what happens to you, and 90% how you respond to it. ಈಗ ನಿಮ್ಮ ಪ್ರಿಫರಬಲ್ ಲೊಕೇಶನ್ ನಲ್ಲಿ ಸೇವ್ ಮಾಡೋದು ಹೇಗೆ ಅನ್ನೋದು ಗೊತ್ತಾಯ್ತು. ಹಾಗೆ Alt F4, ಇನ್ನೊಂದು ವಿಧಾನ ಕೂಡ ಇದೆ. ಮೊದಲೇ ಫೈಲ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅಲ್ಲಿ ಕಂಟೆಂಟ್ ಫಿಲ್ ಮಾಡುವಂಥದ್ದು. ಅದು ಹೇಗೆ ಅಂತ ಅಂದ್ರೆ, ನಾನು ಯಾವ್ದು ನೋಟ್ ಪ್ಯಾಡ್ ಫೈಲ್ ಓಪನ್ ಮಾಡಿಲ್ಲ. ಈ ಕೋಲನ್ ಅಲ್ಲಿ ಮೈ ರಿಸರ್ಚ್ ಅನ್ನೋ ಒಂದು ಫೋಲ್ಡರ್ ಒಳಗಡೆ ಇದೀನಿ. ನಾವು KBC ನ ಸ್ಟಾರ್ಟಿಂಗ್ ಟ್ಯೂಟೋರಿಯಲ್ಸ್ ನಲ್ಲಿ ನೋಡಿದ್ವಿ, ಯಾವ್ದಾದ್ರು ಒಂದು ಲೊಕೇಶನ್ ಅಲ್ಲಿ ನ್ಯೂ ಸಬ್ ಮೆನು ಮೂಲಕ ಫೋಲ್ಡರ್ ಕ್ರಿಯೇಟ್ ಮಾಡೋದೆಲ್ಲ ಹೇಗೆ ಅನ್ನೋದನ್ನ ನೋಡಿದ್ವಿ. ಹಾಗೆ ರೀಸೆಂಟ್ ಆಗಿ MS Excel ಟ್ಯೂಟೋರಿಯಲ್ ಗಳಲ್ಲಿ ರಾಘವೇಂದ್ರ ಸರ್ ಅವರು ಕೂಡ ಲೊಕೇಶನ್ ನಲ್ಲೇ ಡೈರೆಕ್ಟ್ ಆಗಿ ಹೋಗಿ ನ್ಯೂ ಎಕ್ಸೆಲ್ ಶೀಟ್ ನ ಕ್ರಿಯೇಟ್ ಮಾಡೋದು ಹೇಗೆ ಅಂತ ತೋರಿಸ್ಕೊಟ್ಟಿದ್ರಲ್ಲ, ಅದೇ ರೀತಿ ಇಲ್ಲಿ ಕೂಡ ನಾವು ಡೈರೆಕ್ಟ್ ಆಗಿ ನೋಟ್ ಪ್ಯಾಡ್ ಫೈಲ್ ಕ್ರಿಯೇಟ್ ಮಾಡಿಕೊಂಡು ಆಮೇಲೆ ಅದರಲ್ಲಿ ಕಂಟೆಂಟ್ ನ ಕ್ರಿಯೇಟ್ ಮಾಡ್ತಾ ಹೋಗ್ಬೋದು. ಈಗ ನೋಡಿ, ಅದಕ್ಕೆ ಇಂಪಾರ್ಟೆಂಟ್ ಏನು, ಫಸ್ಟ್ ಯಾವುದೇ ಫೈಲ್ ಸೆಲೆಕ್ಟ್ ಆಗಿ ಇರಬಾರ್ದು. ಹಾಗಾಗಿ control space not selected articles. ನಾನು ಎಲ್ಲದನ್ನು ನಾಟ್ ಸೆಲೆಕ್ಟೆಡ್ ಮಾಡ್ಕೊಂಡಿದೀನಿ. ಇದ್ರ ಬಗ್ಗೆ ನೀವು KBC ನ ಸ್ಟಾರ್ಟಿಂಗ್ ಟ್ಯೂಟೋರಿಯಲ್ಸ್ ಅಲ್ಲಿ ನೋಡಬಹುದು. ಇಲ್ಲಿ ನಾನು ಅಪ್ಲಿಕೇಶನ್ ಕೀ ತಗೊಂಡು Applications, view submenu. ನ್ಯೂ ಸಬ್ ಮೆನು ಹೋಗ್ತಿದ್ದೀನಿ. New submenu, 5 of 8, W. ಓಕೆ, ನ್ಯೂ ಸಬ್ ಮೆನು ಸಿಕ್ಕಿದೆ. ಇಲ್ಲಿ ನಂಗೆ ಆರೋ ಕೀಸ್ ಮಾಡಿದಾಗ ಇಲ್ಲಿ ಓಪನ್ ಮಾಡ್ತಾ ಇದ್ದೀನಿ ರೈಟ್ ಆರೋ.
Folder 1 of 7. ಫೋಲ್ಡರ್ ಸಿಕ್ಕಿದೆ. Shortcut. Microsoft text document. ಟೆಕ್ಸ್ಟ್ ಡಾಕ್ಯುಮೆಂಟ್ ಅಂತ ಏನ್ ಹೇಳುತ್ತಲ್ಲ ಇದು ನೋಟ್ ಪ್ಯಾಡ್ ಫೈಲ್. ಹಾಗೆ ನಿಮ್ಗೆ ಬೇರೆ ಬೇರೆ ಆಪ್ಷನ್ಸ್ ಕೂಡ ಸಿಗುತ್ತೆ. Microsoft Word document. ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟ್ ಸಿಗುತ್ತೆ. Microsoft PowerPoint. ಪವರ್ ಪಾಯಿಂಟ್ ಸಿಗುತ್ತೆ. Text document. ಈಗ 6 of ಸದ್ಯಕ್ಕೆ 7. ನಾವು ಟೆಕ್ಸ್ಟ್ ಡಾಕ್ಯುಮೆಂಟ್ ಕ್ರಿಯೇಟ್ ಮಾಡ್ಕೊಳ್ಳೋಣ. Enter. Pop-up. Leaving menus. Edit. New text ಇಲ್ಲಿ ನೀವು document.txt. ಎಂಟರ್ ಕೊಟ್ಟ Type in ತಕ್ಷಣ text. ಫೈಲ್ ನೇಮ್ ಕೇಳುತ್ತೆ. ಫೈಲ್ ನೇಮ್ ನಾವೊಂದು ಈಗ ಬರೆಯೋಣ, ವೀಕ್ ಅಂತ ಬರೆಯೋಣ. WEEK. ಎಂಟರ್. Week. Enter. Items view multi-select list box. Week.txt. ಇಲ್ಲಿ ಡಿಫಾಲ್ಟ್ ಆಗಿ ಅದರ ಮೇಲೆನೆ ಫೋಕಸ್ ಇದೆ. ಇಲ್ಲಿ ಎಂಟರ್ ಕೊಟ್ರೆ Enter. Notepad. Week.txt. Notepad. ಫೈಲ್ ಕ್ರಿಯೇಟ್ ಆಗಿದೆ, ಆದ್ರೆ ಇದರಲ್ಲಿ ಏನು ಕಂಟೆಂಟ್ ಇಲ್ಲ. ಈಗ ನಾವು Sunday, Monday, Tuesday, Wednesday, Thursday, Friday, Saturday. ಈಗ ಇಲ್ಲಿ ವೀಕ್ ಡೇಸ್ ಎಲ್ಲದನ್ನು ನಾವು ಟೈಪ್ ಮಾಡಿದೀವಿ. ಈಗ ನಾವು ಆಗ್ಲಿಂದ ಬರೀ ಸೇವ್ ಮಾಡೋದನ್ನ ಕಲಿತಿದ್ವಿ, ಆದ್ರೆ ಈಗ ಇನ್ನೊಂದು ಇಂಪಾರ್ಟೆಂಟ್ ವಿಷಯ ಹೇಳ್ತೀನಿ. ಫೈಲ್ ನಾವು ಒಂದ್ಸರ್ತಿ ಸೇವ್ ಮಾಡಿದ್ಮೇಲೆ ಅದರಲ್ಲಿ ನಾವು ಮತ್ತೆ ಏನಾದ್ರೂ ಚೇಂಜಸ್ ಮಾಡಿದ್ರೆ ನಾವು ಮತ್ತೆ ಅದನ್ನ ಸೇವ್ ಮಾಡೋದಕ್ಕೆ Ctrl+S ಶಾರ್ಟ್ ಕಟ್ ನ ಕೊಡ್ಬೇಕಾಗುತ್ತೆ. ಈಗ ಎಕ್ಸಾಂಪಲ್, ಆಗ್ಲೇ ನಾವು ಕೊಟೇಶನ್ಸ್ ಅನ್ನೋ ಒಂದು ಫೈಲ್ ನ ಕ್ರಿಯೇಟ್ ಮಾಡಿದ್ವಿ. ಅದರಲ್ಲಿ ಒಂದೇ ಕೊಟೇಶನ್ ಇತ್ತು. ನಾವೇನ್ ಮಾಡ್ತೀವಿ, ಇನ್ನೊಂದು ಕೊಟೇಶನ್ ನಮ್ಗೆ ಸಿಗುತ್ತೆ ಯಾವತ್ತಾದ್ರೂ, ಆವಾಗ ನಾವು ಅದೇ ಫೈಲ್ ಅಲ್ಲಿ ಕೆಳಗಡೆ ಇನ್ನೊಂದು ಕೊಟೇಶನ್ ಕೂಡ ಪೇಸ್ಟ್ ಮಾಡ್ಕೋತೀವಿ. ಆದ್ರೆ ಅಲ್ಲಿ ಡೈರೆಕ್ಟ್ ನೀವು Alt F4 ಮಾಡಿದ್ರೆ ಏನಾಗುತ್ತೆ, ನಿಮ್ಗೆ ಒಂದು ಮೆಸೇಜ್ ಬರುತ್ತೆ, ನೀವು ಫೈಲ್ ನ ಚೇಂಜ್ ಮಾಡಿದೀರಾ, ಇದನ್ನ ಸೇವ್ ಮಾಡ್ಬೇಕಾ ಬೇಡವಾ ಅಂತ. ಅಲ್ಲಿ ನೀವು ಸೇವ್ ಮೇಲೆ ಎಂಟರ್ ಕೊಟ್ರೆ ರೀಸೆಂಟ್ ಆಗಿ ನೀವು ಏನ್ ಆಡ್ ಮಾಡಿರ್ತೀರಾ ಅದು ಕೂಡ ಸೇವ್ ಆಗುತ್ತೆ. ಅಲ್ಲೇನಾದ್ರೂ ನೀವು ನೋ ಅಂತ ಕೊಟ್ರೆ ನೀವು ರೀಸೆಂಟ್ ಆಗಿ ಪೇಸ್ಟ್ ಮಾಡೋದು ಸೇವ್ ಆಗಲ್ಲ. ಮೊದ್ಲೇನಿತ್ತು ಅಷ್ಟು ಮಾತ್ರ ಸೇವ್ ಆಗುತ್ತೆ. ಈಗ ನಾವು ಮೊದ್ಲೇನ್ ಮಾಡಿದ್ವಿ, ವೀಕ್ ಅಂತ ಫೈಲ್ ಅಷ್ಟೇ ಕ್ರಿಯೇಟ್ ಮಾಡಿದ್ವಿ. ಓಪನ್ ಮಾಡಿದ್ಮೇಲೆ ನಾವೀಗ ವೀಕ್ ಡೇಸ್ ಎಲ್ಲದನ್ನು ಬರ್ದಿದೀವಿ ಅಲ್ವಾ. ಅಂದ್ರೆ ನಾವು ಈಗ ಬರ್ದಿರುವಂತಹ ವೀಕ್ ಡೇಸ್ ಏನಿದೆ ಇದನ್ನ ಇನ್ನು ಸೇವ್ ಮಾಡಿಲ್ಲ. ಈಗ Ctrl+S ಕೊಟ್ರೆ ಆಯ್ತು, ಅದ್ ಮತ್ತೆ ಏನು ನಿಮ್ಗೆ ಡೈಲಾಗ್ ಬಾಕ್ಸ್ ಬರಲ್ಲ, ಸೇವ್ ಆಗುತ್ತೆ. ಇನ್ ಕೇಸ್ ನೀವು Ctrl+S ಕೊಟ್ಟಿಲ್ಲ ಅಂದ್ರೆ ಏನಾಗುತ್ತೆ ಅಂತ ನೋಡೋಣ. ಈಗ ನಾನು Alt F4 ಮಾಡ್ತಾ ಇದ್ದೀನಿ. Alt F4. Notepad dialog. Do you want to save changes to eMyResearchWeek.txt? Save button to active. ಏನ್ ಕೇಳ್ತಿದೆ, ಡು ಯು ವಾಂಟ್ ಟು ಸೇವ್ ದ ಚೇಂಜಸ್ ಟು eMyResearchWeek.txt ಅಂದ್ರೆ ಫುಲ್ ಅಡ್ರೆಸ್ ಹೇಳ್ತಿದೆ ಇದು. ಈ ಕೋಲನ್ ಒಳಗಡೆ ಮೈ ರಿಸರ್ಚ್ ಫೋಲ್ಡರ್ ಇದೆ. ಮೈ ರಿಸರ್ಚ್ ಫೋಲ್ಡರ್ ಒಳಗಡೆ ವೀಕ್ ಅನ್ನೋ ಒಂದು ಟೆಕ್ಸ್ಟ್ ಡಾಕ್ಯುಮೆಂಟ್ ಅಲ್ಲಿ ನೀವು ಮಾಡಿರುವಂತಹ ಚೇಂಜಸ್ ನ ನೀವು ಸೇವ್ ಮಾಡ್ಬೇಕಾ ಬೇಡವಾ ಅಂತ ಕೇಳ್ತಾ ಇದೆ. ಇಲ್ಲಿ ಸೇವ್ ಬಟನ್ ನ ಮೇಲೆನೆ ಫೋಕಸ್ ಇದೆ. Save button to activate. ಅಥವಾ Press space bar. ಇಲ್ಲಿ ಟ್ಯಾಬ್ ಕೊಟ್ರೆ Don't save button to activate. Press Don't- space bar. Alt followed by N. ಡೋಂಟ್ ಸೇವ್ ಇದೆ, ಇದಕ್ಕೆ ಇರುವಂತಹ ಶಾರ್ಟ್ ಕಟ್ Alt+N. ಸೇವ್ ಬಟನ್ ಗೆ ಇರುವಂತಹ ಶಾರ್ಟ್ ಕಟ್ Alt+S. Cancel button to activate. Press space bar. ಹಾಗೆ ಕ್ಯಾನ್ಸಲ್ ಕೂಡ ಇದೆ. ಅಂದ್ರೆ ಕ್ಯಾನ್ಸಲ್ ಅಂದ್ರೆ ಈ ಡೈಲಾಗ್ ಬಾಕ್ಸ್ ಕ್ಯಾನ್ಸಲ್ ಆಗಿ ಮತ್ತೆ ನೋಟ್ ಪ್ಯಾಡ್ ಗೆ ಹೋಗುತ್ತೆ ಅಷ್ಟೇ. ಈಗ ಇಲ್ಲಿ ಸೇವ್ ಕೊಟ್ರೆ ನಾವೇನು ವೀಕ್ ಡೇಸ್ ಟೈಪ್ ಮಾಡಿದ್ವಲ್ಲ ಅದು ಸೇವ್ ಆಗುತ್ತೆ. Escape ನೋಡಿ. text editor. ಈಗ ನಾನು ಹೇಳಿದ್ದೆ Ctrl+S ಮಾಡಿದ್ರೆ ಆ ತರ ಎರರ್ ಬರಲ್ಲ ಅಂತ. ಈಗ ನಾನು Ctrl+S ಮಾಡ್ತಿದ್ದೀನಿ ಒಂದ್ಸರ್ತಿ. Ctrl+S. Ctrl+S ಮಾಡಿದೆ, ಅದಷ್ಟೇ ಹೇಳುತ್ತೆ. ಅದು NVDA ಅಲ್ಲಿ Ctrl+S ಅಂತಾನು ಕೂಡ ಹೇಳಲ್ಲ, ಬಟ್ ನೀವು ಆ ಕೀ ಕಮಾಂಡ್ ಕೊಡೋದು ತುಂಬಾ ಇಂಪಾರ್ಟೆಂಟ್. ಜಾಸ್ ಅಲ್ಲಾದ್ರೆ Ctrl+S ಅಂತ ಹೇಳುತ್ತೆ. ಈಗ ನೋಡಿ ನಾನು Alt F4 ಮಾಡ್ತೀನಿ, ಯಾವುದೇ ರೀತಿಯ ಪಾಪ್ಅಪ್ ಬರೋದಿಲ್ಲ. Alt F4. My research. Items view multi-select list box. Week.txt. ಯಾವುದೇ ಪಾಪ್ಅಪ್ ಬಂದಿಲ್ಲ, ಡೈಲಾಗ್ ಬಾಕ್ಸ್ ಬಂದಿಲ್ಲ, ಡೈರೆಕ್ಟ್ ಆಗಿ ಕ್ಲೋಸ್ ಆಯ್ತು. ಈಗ ಒಂದ್ಸರ್ತಿ ನಾವು ವೀಕ್ ಡೇಸ್ ಬರ್ದಿರೋದು ಸೇವ್ ಆಗಿದ್ಯಾ ಅಂತ ಚೆಕ್ ಮಾಡೋಣ. Enter. Notepad. ಓಕೆ, ನಾನು ಮತ್ತೆ ಓಪನ್ ಮಾಡಿದ್ದೀನಿ ವೀಕ್ ಅನ್ನೋ ಒಂದು ಫೈಲ್ ನ. ನೋಡಿ, Sunday, Monday, Tuesday, Wednesday, Thursday, Friday, Saturday. ಈಗ ಇಲ್ಲಿ ನಾವು ಟೈಪ್ ಮಾಡಿರುವಂತಹ ವೀಕ್ ಡೇಸ್ ಸೇವ್ ಆಗಿದೆ. ಹಾಗಾಗಿ ನೀವು ದೊಡ್ಡ ದೊಡ್ಡ ಫೈಲ್ಸ್ ಗಳನ್ನ ಕ್ರಿಯೇಟ್ ಮಾಡುವಾಗ ಅಥವಾ ಅದರಲ್ಲಿ ಟೈಪ್ ಮಾಡುವಾಗ ಆಗಾಗ Ctrl+S ಕೊಡ್ತಾನೆ ಇರಬೇಕಾಗುತ್ತೆ. ಯಾಕಂದ್ರೆ ನೀವು ಲ್ಯಾಪ್ಟಾಪ್ ಅಲ್ಲಿ ವರ್ಕ್ ಮಾಡುವಾಗ ಬ್ಯಾಟ್ರಿ ಖಾಲಿ ಆದ್ರೆ ಅಥವಾ ಡೆಸ್ಕ್ಟಾಪ್ ಅಲ್ಲಿ ವರ್ಕ್ ಮಾಡುವಾಗ ಪವರ್ ಕಟ್ ಆದ್ರೆ ನೀವು ರೀಸೆಂಟ್ ಆಗಿ ಮಾಡಿರುವಂತಹ ಯಾವುದೇ ಚೇಂಜಸ್ ವೇಸ್ಟ್ ಆಗಬಾರ್ದು. ಹಾಗಾಗಿ ಮರಿದೆ ಅವಾಗವಾಗ Ctrl+S ಈ ಕಮಾಂಡ್ ನ ಕೊಡ್ತಾ ಇರೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಇದಿಷ್ಟು ಸೇವ್ ಮಾಡುವಂತ ವಿಧಾನ. ನಾವು ಮುಂದಿನ ಟ್ಯೂಟೋರಿಯಲ್ ನಲ್ಲಿ ಸೇವ್ ಆಸ್ ಅಂದ್ರೆ ಏನು, ಆ ಆಪ್ಷನ್ ನ ನಾವು ಯಾಕೆ ಯೂಸ್ ಮಾಡ್ತೀವಿ ಅನ್ನೋದನ್ನ
ತಿಳ್ಕೊಳ್ಳೋಣ. ಈ ಟ್ಯುಟೋರಿಯಲ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಮುಂದಿನ ಟ್ಯುಟೋರಿಯಲ್ ನಲ್ಲಿ ಮತ್ತೆ ಭೇಟಿಯಾಗೋಣ. ಥ್ಯಾಂಕ್ ಯು.